ಓಂ ಯಸ್ತೆ ಮನ್ಯೋ ವಿಧದ್ವಜ್ರಸಾಯಕ ಸಹವೋಜಃ ಪುಷ್ಯತಿ ವಿಶ್ವಮಾನುಷಕ್ ಸಾಹ್ಯಾಮದಾ ಸಮಾರ್ಯನ್ವಯಾ ಆಯುಜಾ ಸಹಸ್ಕೃತೇನ ಸಹಸಾ ಸಹಸ್ವತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಅರ್ಧಾಷ್ಟಮ ಶನಿ ಅನ್ನುವಂಥದ್ದು ನಡೀತಾ ಇದೆ. ಸುಮಾರು 2.5 ವರ್ಷಗಳಿಂದ ನಡೀತಾ ಇದೆ. 2023 ಜನವರಿ ತಿಂಗಳಿಂದ ಪ್ರಾರಂಭವಾದಂಥ ಅಷ್ಟಮ ಶನಿ 28ನೇ ತಾರೀಕು ಮಾರ್ಚ್ ತಿಂಗಳು 2025ಕ್ಕೆ ಸಮಾಪ್ತಿ ಆಗುತ್ತೆ. ಅಂದರೆ ಮುಗಿಯಿತು ಈ ತಿಂಗಳು. ಸರಿ, ನಿಮಗೆ ಸಮಾಪ್ತಿ ಆಗಿದ ಕೂಡಲೇ ಶನಿ ಬಿಟ್ಟು ಹೋಗ್ತಾನ, ಪಂಚಮ ಶನಿ ಪ್ರಾರಂಭ ಆಗುತ್ತೆ. ಇನ್ನೂ 2.5 ವರ್ಷ ಶನಿ, ಒಟ್ಟು ಅರ್ಧಾಷ್ಟಮ ಪಂಚಮ ಎರಡೂ ಸೇರಿ 5 ವರ್ಷಗಳು ಶನಿ ಕಾಟ ಅನ್ನುವಂಥದ್ದು ನಿಮಗಿರುತ್ತೆ. ಸರಿ, ಈ ಪಂಚಮ ಶನಿ ಬಂದಾಗ ನಿಮಗೇನಾದರೂ ಸಮಸ್ಯೆಗಳಾಗುತ್ತಾ ಅಂತಂದರೆ ಖಂಡಿತ ಆ ಥರ ನಾವು ಯೋಚನೆ ಮಾಡಬಾರ್ದು. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಏನೋ ನಡೀತಾ ಇದೆ, ಮುಂದೆ ಗುರುಬಲ ಹೋಗುತ್ತೆ, ಮತ್ತೆ ಗುರುಬಲ ಬರುತ್ತೆ, ಅದೇನು ದೊಡ್ಡ ವಿಚಾರ ಅಲ್ಲ. ನೆಗೆಟಿವಿಟಿಯಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಸರಿ, ಪ್ರಸ್ತುತದ ವಿಚಾರಕ್ಕೆ ಅಂದರೆ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಏನಾದರೂ ಉಚ್ಚಸ್ಥಾನನೋ ಅಥವಾ ಸ್ವಕ್ಷೇತ್ರನೋ ಮಿತ್ರನ ಮನೆಯಲ್ಲಿದ್ದು ಬಲಿಷ್ಠವಾಗಿದ್ದರೆ ಇವ್ಯಾವೂ ಅಪ್ಲೈ ಆಗೋದೇ ಇಲ್ಲ. ನಿಮಗೆ ಪರ್ಸೆಂಟೇಜ್ ಭಾಳ ಕಡಿಮೆ ಇರುತ್ತೆ. ಇಲ್ಲ, ಶನಿ ನಿಮ್ಮ ಜಾತಕದಲ್ಲಿ ಏನಾದರೂ ಶತ್ರುಸ್ಥಾನದಲ್ಲೋ ನೀಚನಾಗೋ ಅಸ್ತನಾಗೋ ವಕ್ರಿಯಾಗೋ ಇದ್ದುಬಿಟ್ರೆ ಖಂಡಿತ ಪಂಚಮ ಶನಿ ಪ್ರಭಾವ ನಿಮಗೆ ತೊಂದರೆಗಳನ್ನು ಉಂಟು ಮಾಡುತ್ತೆ. ಪಂಚಮ ಶನಿ ನಿಮಗೆ ಪ್ರಾರಂಭ ಆಗೋದು 28ನೇ ತಾರೀಕು ಮಾರ್ಚ್ ತಿಂಗಳು 2025ಕ್ಕೆ ಶುರುವಾಗಿ 3ನೇ ತಾರೀಕು ಜೂನ್ 2027ವರೆಗೂ ಪಂಚಮ ಶನಿ ಇರುತ್ತೆ. ಅದಾದಮೇಲೆ 4 ತಿಂಗಳು ನಿಮಗೆ ಪಂಚಮ ಶನಿ ಇರಲ್ಲ. ಶನಿ ವಕ್ರಿಯಾಗಿ ಅರ್ಧಾಷ್ಟಮ ಶನಿ 4 ತಿಂಗಳಿರುತ್ತೆ. ಒಟ್ಟು ಶನಿ ಪ್ರಭಾವವೇ. ಅದಾದಮೇಲೆ ಮತ್ತೆ ನೇರ ಸಂಚಲನ ಶುರುವಾಗುತ್ತೆ. 2028 ಫೆಬ್ರವರಿ 24ನೇ ತಾರೀಕಿಗೆ ನಿಮಗೆ ಪಂಚಮ ಶನಿ ಸಂಪೂರ್ಣ ಸಮಾಪ್ತಿ. ಅಲ್ಲಿಗೆ ಶನಿ ಪ್ರಭಾವಕ್ಕೆ ಒಳಗಾಗಿದ್ದಂಥ ನಿಮಗೆ 2028 ನಿಮಗೆ ಫೆಬ್ರವರಿ 24ನೇ ತಾರೀಕುವರೆಗೂ ಕಾದರೆ ನಿಮಗೆ ಶನಿಯಿಂದ ಮುಕ್ತಿ ಅನ್ನುವಂಥದ್ದು ಸಿಗುತ್ತೆ. ಸರಿ, ಹಾಗಾದರೆ ಈ ಪಂಚಮ ಶನಿ ಪ್ರಭಾವ ಇರುವಂಥವ್ರಿಗೆ ಏನೇನು ಸಮಸ್ಯೆಗಳು ಬರಬಹುದು, ಏನು ಹೇಳುತ್ತೆ ಗ್ರಂಥ ಅಂತಂದರೆ, ಕ್ರೋಧ ಮಾತ್ಯ ಋಗಾದಿಕಂ ತ್ವಥ ಶುಭೆ ಪುತ್ರಸ್ಯ ಲಾಭೋಥವಾ ಆರೋಗ್ಯಂ ಧೀ ಪ್ರತಿಬೋಧಯಶ್ಚ ಮನಸಸ್ತುಷ್ಟಿಶ್ಚ ಪುಣ್ಯೋದಯ ಅಂತ ಶ್ಲೋಕ. ಪಂಚಮ ಶನಿ ಇದ್ದಾಗ ಧೀಸ್ತೆ ಶಠೋ ದುರ್ಮತಿ, ಸಾಧಾರಣವಾಗಿ ಹೇಳುತ್ತೆ ಎಂಬಂತೆ ಸ್ವಲ್ಪ ಬುದ್ಧಿ ವಿಚಲಿತ ಆಗುತ್ತೆ. ಏನೇನೋ ಯೋಚನೆ ಮಾಡೋದು, ಕೆಟ್ಟದಾಗಿ ಯೋಚನೆ ಮಾಡೋದು, ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಇನ್ಸೆಕ್ಯೂರ್ ಫೀಲು, ಡಿಪ್ರೆಸ್ಸು, ಆಂಗ್ಸೈಟಿ, ಇದೆಲ್ಲ ಪಂಚಮ ಶನಿ ಪ್ರಭಾವ. ಪಂಚಮ ಶನಿಯಿಂದ ಸ್ವಲ್ಪ ನಿಮಗೆ ಕ್ಲೇಶಗಳು ಅಂದರೆ ಕೋಪ, ತಾಪ, ಬೇರೆಯವ್ರ ಮೇಲೆ ತುಂಬ ಸಿಡಿಮಿಡಿ ಅನ್ನುವಂಥದ್ದು ಈ ಥರದ್ದೆಲ್ಲ ಬರುತ್ತೆ. ಸ್ವಲ್ಪ ಬುದ್ಧಿ ಒಂಚೂರು ಭ್ರಮೆ ಆಗುತ್ತೆ ಅಂತ ಹೇಳ್ತೀವಿ, ಅಂದರೆ ಆಂಗ್ಸೈಟಿ. ಒಂಚೂರು ಮಕ್ಕಳಲ್ಲಿ ಮೆಮೊರಿ ಪವರ್ ಕಡಿಮೆ ಆಗುತ್ತೆ, ಜ್ಞಾನ ಕಡಿಮೆ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಮೆಮೊರಿ ಪವರ್ ಇನ್ಕ್ರೀಸ್ ಮಾಡುವಂಥ ಮಂತ್ರಗಳು ಅಥವಾ ತರಕಾರಿ ಕೆಲವೊಂದೆಲ್ಲ ವಸ್ತುಗಳು ಮಕ್ಕಳಿಗೆ ತಿನ್ನಿಸೋದು, ಮೆಡಿಟೇಷನ್ ಕಲಿಸೋದು, ಇದೆಲ್ಲ ಮಾಡಬೇಕು. ಗುರುಗಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರೋದು, ಇದೆಲ್ಲ ಮಾಡಬೇಕು. ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಜ್ಞಾನಿ ಅಜ್ಞಾನಿ ಕಡೆಗೆ ಆಗದೇ ಇದ್ದಂಗೆ ಬ್ಯಾಲೆನ್ಸ್ ಮಾಡಬೇಕು. ಜೊತೆಗೆ ಸಂಪತ್ತು, ನಿಮ್ಮ ಹತ್ರ ಇರೋ ಸಂಪತ್ತು ಕರಗುವಂತಹ ಸಾಧ್ಯತೆ. ನಿಮ್ಮ ಹತ್ರ ಇರುವಂಥ ಸಂಪತ್ತೇನಿದೆ ಅದು ಕರಗುತ್ತೆ. 100 ರೂಪಾಯಿ ಇಟ್ಕೊಂಡಿರ್ತೀರ, ಅದು 80 ರೂಪಾಯಿ ಬರೋದು, 60 ರೂಪಾಯಿ ಬರೋದು, ಈ ಥರ ನಿಮಗೆ ಆ ಸಂಪತ್ತು ಕರಗುವಂತಹ ಸಾಧ್ಯತೆ. ಇದು ನಾನು ಹೇಳ್ತಾ ಇರೋದು ನಿಮ್ಮ ಮೂಲ ಜಾತಕದಲ್ಲಿ ಶನಿ ಕೆಟ್ಟದಾಗಿದ್ದರೆ ಮಾತ್ರ. ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ಇವೆಲ್ಲ ಏನೂ ಅಪ್ಲೈ ಆಗಲ್ಲ. ಸ್ವಲ್ಪ ಬೇಗ ಮೋಸ ಹೋಗ್ಬಿಡ್ತೀರ, ನಿಮ್ಮನ್ನು ಮೋಸ ಮಾಡುವಂಥ ಸಾಧ್ಯತೆಗಳು. ನೀವು ದುರ್ಬುದ್ಧಿ ಅಂದರೆ ಕೆಟ್ಟ ಅಭ್ಯಾಸಗಳು, ಸಿಗರೇಟ್ ಸೇದೋದು, ಕುಡಿಯೋದು, ಈ ಥರದ್ದು ಏನಾದರೂ ದುರ್ಬುದ್ಧಿ ಕಲಿಯುವ ಸಾಧ್ಯತೆಗಳಿರುತ್ತೆ. ಮತ್ತು ಸಂತಾನ ವಿಳಂಬ ಜಾಸ್ತಿ ಆಗುವಂಥ ಸಾಧ್ಯತೆ. ಸ್ವಂತ ಮನೆಗಿನೇ ಕಟ್ಕೊಂಡ್ಬಿಟ್ಟಿದ್ರೆ ಅಥವಾ ಅಪ್ಪ ಅಮ್ಮ ಮಾಡಿಟ್ಟಿದ್ರೆ ತೊಂದರೆ ಇಲ್ಲ. ಇಲ್ಲಾಂದರೆ ಈ ಟೈಮಲ್ಲಿ ಈ ಸಂಪತ್ತು ಅಂದರೆ ನಿಮ್ಮ ಸ್ಥಿರ ಸಂಪತ್ತು, ಭೂಮಿ ತೊಗೋಬೇಕು, ವ್ಯವಸಾಯ ಭೂಮಿ ತೊಗೋಬೇಕು, ಮನೆ ಕಟ್ಟಬೇಕು, ಮನೆ ತೊಗೋಬೇಕು, ಈ ಥರದ್ದಿದ್ರೆ ತುಂಬ ವಿಳಂಬ, ದೀರ್ಘವಾಗಿ ಎಳೆಯುವಂಥದ್ದು ಆಗುತ್ತೆ. ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ಬರೋದು ಮೊದಲೇ ಹೇಳಿದೆ ನಾನು. ಕಲಹ ಪ್ರವೃತ್ತಿ, ಸುಮ್ಮನೆ ಜಗಳಗಳು,
ಕಾರಣನೇ ಇರಲ್ಲ, ಬೇಕಾಬಿಟ್ಟು ಜಗಳಗಳಾಗುವಂಥ ಸಾಧ್ಯತೆಗಳು ಎಲ್ಲ ಹೇಳುತ್ತೆ. ಜೊತೆಗೆ ಈ ಟೈಮಲ್ಲಿ ಒಂದು ಸ್ವಲ್ಪ ಗಾಡಿ ಓಡಿಸ್ಬೇಕಾರೆಲ್ಲ ಹುಷಾರಾಗಿರಿ, ಏಟು ಬೀಳೋದು, ರಕ್ತ ಬರೋದು, ಆ ಥರದ್ದೆಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಹಠಮಾರಿತನ, ಮಾನಸಿಕ ರೋಗ, ಇದೆಲ್ಲ ಸಾಧ್ಯತೆಗಳು ಜಾಸ್ತಿ. ಇದೆಲ್ಲ ಪಂಚಮ ಶನಿ, ಸ್ವಲ್ಪ ಮಟ್ಟಿಗೆ ಭಯನೂ ಜಾಸ್ತಿ ಆಗ್ತಾ ಇರುತ್ತೆ. ಇವೆಲ್ಲ ಏನೂ ಆಗಬಾರ್ದು ಅಂತಂದರೆ, ಹೆಂಗೂ 28ನೇ ತಾರೀಕು ಮಾರ್ಚ್ ತಿಂಗಳು ನಿಮ್ಮ ಶನಿ ಚೇಂಜ್ ಆದರೆ 29ನೇ ತಾರೀಕು ಎಲ್ಲ ಕಡೆ ಶನೇಶ್ವರ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ, ನಿಮ್ಮ ಗ್ರಾಮದಲ್ಲೋ, ನಿಮ್ಮ ಯಾವ್ದಾರ ದೇವಸ್ಥಾನದಲ್ಲೋ ಎಲ್ಲೋ ಒಂದು ಕಡೆ ಮಾಡ್ತಾ ಇರ್ತಾರೆ ಕಣ್ರಿ. ಎಲ್ಲಾದರೂ ಒಂದು ಕಡೆ ಪೂಜೆಗೆ ಕೊಡಿ, ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಭಾಳ ಕಡಿಮೆ ದುಡ್ಡಲ್ಲೇ ನಿಮ್ಗೆ ಆಗ್ಬಿಡುತ್ತೆ. ಕಷ್ಟಪಟ್ಟು ಸಾಲ ಮಾಡಿ ಮಾಡಿಸುವಂಥ ಹೋಮ ಏನಲ್ಲ, ಭಾಳ ಸರಳವಾಗಿ ಒಂದು ಮೊಬೈಲ್ ರೀಚಾರ್ಜ್ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಅಷ್ಟು ಮಟ್ಟಿಗೆ ಖರ್ಚಾಗುತ್ತೆ ನಿಮಗೆ. ನಿಮ್ಮ ಜೀವನಕ್ಕೋಸ್ಕರ 3 ವರ್ಷ ಶನಿ ಪ್ರಭಾವ ಇರಬಾರ್ದಂತ ಈ ಶಾಂತಿ ಮಾಡಿಕೊಳ್ಳಿ, ಮೊದಲನೇದು. ಎರಡನೇದು, ಈ ಶಾಂತಿ ನೀವು ಮಾಡೋ ಟೈಮಲ್ಲಿ ನೀವು ಅಲ್ಲಿದ್ದರೆ ತುಂಬ ಒಳ್ಳೆಯದು. ಸಂಕಲ್ಪ ಇಲ್ಲ ಅಂದರೂ ಕೂಡ ನೀವು ಕೊಟ್ಟು ಸಂಕಲ್ಪಕ್ಕೆ ಹೆಸರು ಬರೆಸಾದರೂ ಮಾಡಿಸ್ಕೊಳ್ಳಿ. ಎಲ್ಲೂ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು, ಯಾಗವನ್ನು ಮಾಡ್ತಾ ಇದ್ದೇನೆ 29ನೇ ತಾರೀಕು. ಅವತ್ತು ಶನಿವಾರ, ಉತ್ತರಾಭಾದ್ರ ನಕ್ಷತ್ರ, ಶನಿ ನಕ್ಷತ್ರ, ಅವತ್ತು ಗ್ರಹಣದಲ್ಲಿ ನಾವು 1 ಜಪ ಮಾಡಿದ್ರೆ 1000 ಜಪಕ್ಕೆ ಸಮಾನ, ಅಷ್ಟು ಬಲ ಕೊಡುತ್ತೆ. ಅವತ್ತಿನ ದಿನ ನಾನು ಒಂದು ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಮಹಾಯಾಗಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ nityasaumbhagya.in ಅನ್ನುವಂತಹ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಅದರಲ್ಲಿ ನೀವು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಟೈಪ್ ಮಾಡಿ ಅದರಲ್ಲೊಂದು ಸ್ಕ್ಯಾನರ್ ಕಾಣುತ್ತೆ. ಆ ಸ್ಕ್ಯಾನರ್ಗೆ 431 ರೂಪಾಯಿನ ನೀವು ಪೇ ಮಾಡಿ, ಒಬ್ಬರಿಗೆ 431 ರೂಪಾಯಿ ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತಂದರೆ ನಿಮಗೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ನಂಬರ್ಗಿರುತ್ತೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ನಿಮಗೆ ಸಪೋರ್ಟ್ ಮಾಡಿ, ಎಜುಕೇಟ್ ಮಾಡಿ ಆ ಸಕ್ಸಸ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ನಿಮ್ಮ ಹೆಸರಲ್ಲಿ ಪೂಜೆ ಆಗಿ ಪ್ರಸಾದವಾಗಿ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ನಿಮ್ಮ ಮನೆಗೆ ಬರುತ್ತೆ. ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕುದುರೆ ಲಾಳ, ಹಾರ್ಸ್ ಶೂ ಅಂತ ಹೇಳ್ತೀವಲ್ಲ, ಅದು ನಿಮ್ಮ ಮನೆಗೆ ಬರುತ್ತೆ. ಕುದುರೆ ಉಪಯೋಗಿಸಿರ್ತಕ್ಕಂಥ ಕುದುರೆ ಲಾಳದ ಪೂಜೆಗಿಟ್ಟು ನಿಮಗೆ ತಲುಪಿಸ್ತಕ್ಕಂಥದ್ದು ಸಾಧ್ಯತೆಗಳು ಮಿನಿಮಮ್ 15ರಿಂದ 20 ದಿನ ಆಗುತ್ತೆ ನಿಮ್ಮ ಮನೆಗೆ ಬರೋಕ್ಕೆ. ಯಾಕಂದರೆ ಪೂಜೆಯಲ್ಲಿ 18 ಪೂಜೆ ಮಾಡಿ ಅದಾದಮೇಲೆ ನಿಮ್ಮ ಕಳಿಸ್ಕೊಡ್ಬೇಕು, ಆಮೇಲೆ ಪ್ಯಾಕಿಂಗ್ ಆಗಬೇಕು, ಆಮೇಲೆ ಅಡ್ರೆಸ್ಸನ್ನು ಪ್ರಿಂಟ್ ಮಾಡಬೇಕು, ಆಮೇಲೆ ಕಳಿಸ್ಕೊಡ್ಬೇಕಾಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಮನೇಲಿ ಒಂದು 3-4 ಜನ ಆಗಿ ಗುರುಗಳು ಅಂದರೆ 3-4 ಜನಕ್ಕೂ ಸಪ್ರೇಟಾಗಿ ಮಾಡಿಸ್ಕೋಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟು. ಪೂಜೆನ ನೀವು ಲೈವ್ ಆಗಿ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ಸ್ಟ್ರೀಮ್ ಆಗುತ್ತೆ, ನೋಡ್ಬೋದು. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1-1:30ವರೆಗೂ ಅಭಿಷೇಕ, ಸಂಕಲ್ಪ, ಹೋಮ, ಅನ್ನದಾನ ಸತತವಾಗಿ ಆಗ್ತಾ ಇರುತ್ತೆ. ನೀವೆಲ್ಲರೂ ಅದನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಆಗ್ತಾ ಇರೋದನ್ನ ನೋಡ್ಬೋದು. ಯಾರ್ಯಾರು ಬರೋಕ್ಕಾಗಲ್ವೋ, ಸುಮಾರು ದೂರದಲ್ಲಿದ್ದೀನಿ ಗುರುಗಳೇ, ತುಂಬ 1000 ಕಿಲೋಮೀಟರ್ ಇದ್ದೀನಿ, 100 ಕಿಲೋಮೀಟರ್ ದೂರ ಇದ್ದೀನಿ, ಬರೋಕ್ಕಾಗಲ್ಲ. ಹೆಣ್ಮಕ್ಳು ಮಾಸಿಕ ಕರೆ ಆಗಿದ್ರೆ ಬರೋಕ್ಕಾಗಲ್ಲ, ರೋಗಸ್ಥರು ಆರೋಗ್ಯ ಕೆಟ್ಟೋಗಿರುತ್ತೆ ಬರೋಕ್ಕಾಗಲ್ಲ, ಮಕ್ಕಳು ಚಿಕ್ಕ ಮಕ್ಕಳು ಬರೋಕ್ಕಾಗಲ್ಲ. ಹೀಗೆ ನೀವು ಬರೋಕ್ಕಾಗದೇ ಇರೋರು ನೋಡಿ, ಬರೋಕ್ಕಾಗುತ್ತೆ ನಂಗೆ ಶಕ್ತಿ ಇದೆ ಅನ್ನುವಂಥವ್ರು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೇಲೆ ಬರುವಂಥ ರೋಡಲ್ಲಿ ಚಂದಾಪುರ ದಾಟಿದ ಕೂಡಲೇ ನಿಮಗೆ ರಾಮಿ ಗೆಸ್ಟ್ ಲೈನ್ ಹೋಟೆಲ್ ಅಂತ ಸಿಗುತ್ತೆ. ಅಲ್ಲಿಂದ ರೈಟ್ ತೊಗೊಂಡ್ರೆ ನಿಮ್ಮೊಂದು 2.5-3 ಕಿಲೋಮೀಟರ್ಗೆ ಮಂಚನಹಳ್ಳಿ ಅಂತ ಒಂದು ಊರು, ಗ್ರಾಮ. ಅಲ್ಲಿ ನಡೆದಾಡುವ ಬಸವಣ್ಣನವರಿದ್ದಾರೆ. ಅದು ಶನೈಶ್ಚರ ಮಹಾಕ್ಷೇತ್ರ. ಆ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಬಸವಣ್ಣನವರು ಅಪ್ಪಣೆ ಕೊಟ್ಟಿದ್ದಾರೆ. ಅಲ್ಲಿ ಬಂದು ನೀವು ಬಸವಣ್ಣನವ್ರನ್ನ ಏನಾದರೂ ಪ್ರಶ್ನೆಗಳಿದ್ರು ಕೇಳ್ಬಿಟ್ಟು ಫಲ ತೊಗೊಳ್ಬೋದು, ವರ ಪಡ್ಕೊಳ್ಬೋದು, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಲ್ಲಿ ಮಾಡ್ತಾ ಇರೋದ್ರಿಂದ ನೀವಲ್ಲಿ ಧಾರಾಳವಾಗಿ ಖಂಡಿತ ಬರ್ಬೋದು. ನಿಮ್ಮ ಕುಟುಂಬ ಸಪರಿವಾರ ಸಮೇತವಾಗಿ ಬನ್ನಿ, ಅಕ್ಕಪಕ್ಕ ಮನೆಯವ್ರನ್ನ ಕರ್ಕೊಂಡು ಬಂದು ಸೇವೆ ಮಾಡಿಸಿ ಊಟ ಮಾಡ್ಕೊಂಡು ಹೋಗಿ. ಬಟ್ ಪೂಜೆ ಆದಮೇಲೆ ಪ್ರಸಾದ ಕೊರಿಯರ್ ಒಳ್ಳೆ ಬರುತ್ತೆ, ಅದು ನಿಮಗೆ ಕೈ ಕೊಡೋಕ್ಕಾಗೋದಿಲ್ಲ. ಆಮೇಲೆ ಈ ಮ್ಯಾಪ್ ಇದೆಯಲ್ಲ, ಲೊಕೇಶನ್ನು, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಲಾಗಿರುತ್ತೆ. ನೀವು ಆ ಮ್ಯಾಪನ್ನು ಪ್ರೆಸ್ ಮಾಡಿ ಸೇವ್ ಮಾಡಿ ಇಟ್ಕೊಂಡು ನೀವು ಅದು ಬರೋಕ್ಕೆ ಅನುಕೂಲ ಮಾಡ್ಕೊಳ್ಳಿ. ಬೆಳಗ್ಗೆ 6 ಗಂಟೆಗೆ ಶುರುವಾದರೆ 1-1:30ವರೆಗೂ ಅಭಿಷೇಕ, ಪೂಜೆ, ಸಂಕಲ್ಪ, ಹೋಮ ನಡೀತಾ ಇರುತ್ತೆ. ಅದರಲ್ಲಿ ಪಾಲ್ಗೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಪಾಲ್ಗೊಳ್ಳಿ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರೇ ತೋರಿಸ್ಕೊಳ್ಳಿ. ಶನಿ ಪರ್ಸೆಂಟೇಜ್ ಬಗ್ಗೆ ತಿಳ್ಕೊಂಡು ಜೀವನವನ್ನು ಸುಮಧುರವಾಗಿ ಅನುಭವಿಸುವಂಥ ಯೋಗ ನಿಮ್ಮ ಭಗವಂತ ಕೊಡಲಿ. ಈ ಒಂದು ಕುದುರೆ ಲಾಳವನ್ನು ನಿಮ್ಮ ಮನೆಯಲ್ಲಿ, ದೇವ್ರ ಮನೆ, ಮೇನ್ ಡೋರು ಅಥವಾ ಕಾರಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಅದನ್ನ ಇಟ್ಕೊಳ್ಳೋದ್ರಿಂದ ಶನಿ ಪ್ರಭಾವ ಕಡಿಮೆ ಆಗಿ ನಿಮಗೆ ಕೆಟ್ಟ ಫಲ ಕಡಿಮೆ ಬರುತ್ತೆ. ಅದರಿಂದ ನಿಮಗೆ ಸಂತೋಷವಾದ ಜೀವನ ಪ್ರಾಪ್ತಿಯಾಗುತ್ತೆ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ ನಿಮಗೆ ಖಂಡಿತ ತೃಪ್ತಿಯಾಗಿ ಸಿಗುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಪ್ರಭಾವ ಹೇಗಿರುತ್ತೆ, ಯಾವ ಸಮಸ್ಯೆ ಬರ್ಬೋದು, ಏನು ಪರಿಹಾರ ಅನ್ನುವಂಥದ್ದೆಲ್ಲ ಸುಲಭವಾಗಿ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.